ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ಸಿಡಾಕ್ ಧಾರವಾಡ ಮತ್ತು ನಭಾ ಬ್ಯೂಟಿ ಅಕಾಡೆಮಿ ಮೈಸೂರು ಇವರ ಸಂಸ್ಥಾಶ್ರಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳ ಒಂದಾದ ಯುವನಿಧಿ ಯೋಜನೆ ಅಡಿಯಲ್ಲಿ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಾವು ಸ್ವಂತ ಒಂದು ಉದ್ಯೋಗವನ್ನು ಮಾಡಬೇಕು ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರಿಗೆ 4 ವಾರಗಳ ಒಂದು ಬ್ಯೂಟಿಷಿಯನ್ ಆಧಾರಿತ ಕೌಶಲ್ಯ ತರಬೇತಿಯನ್ನು ಈ ಕಳೆದ 26ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಒಂದು ತರಬೇತಿ ಈ ಒಂದು ಮಾರ್ಚ್ ತಿಂಗಳ 28ನೇ ತಾರೀಕುವರೆಗೂ ನಡೀತಾ ಇದೆ. ಈ ಒಂದು ನಭಾ ಬ್ಯೂಟಿ ಅಕಾಡೆಮಿ ಅವರ ಸಹಯೋಗದಲ್ಲಿ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನಾವು ಒಂದು 30-32 ಜನನ ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಸುಮಾರು ಒಂದು 28 ಜನ, ಸಾಕಷ್ಟು 28 ಅಭ್ಯರ್ಥಿಗಳು ರೆಗ್ಯುಲರ್ ಆಗಿ ನಮ್ಮ ತರಬೇತಿಯನ್ನು ಅಟೆಂಡ್ ಆಗ್ತಾ ಇದ್ದಾರೆ. ಸೊ ಇದು ಮುಖ್ಯವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೊ ಆರ್ಥಿಕ ಸಬಲೀಕರಣ ಆಗ್ತಕ್ಕಂಥದ್ದು, ಎಕನಾಮಿಕ್ ಎಂಪವರ್ಮೆಂಟ್. ಇಲ್ಲಿ ಹೆಚ್ಚಿನ ಒಂದು ತರಬೇತಿಯಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಮಹಿಳೆ ಆದ್ರಿಂದ ಸೊ ಅವರ ಒಂದು ಮಹಿಳಾ ಸಬಲೀಕರಣ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಸೊ ಯಾರಿಗೆ ಆದ್ರೂ ಕೂಡ ಒಂದು ಆರ್ಥಿಕ ಸಬಲೀಕರಣ ಆಗ್ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ಕೌಶಲ್ಯದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ. ಹಾಗೆ ಈ ಒಂದು ಬ್ಯೂಟಿಷಿಯನ್ ಅಂತಕ್ಕಂಥ ಕೋರ್ಸ್ ಏನಿದೆ, ಇತ್ತೀಚೆಗೆ ಸಾಕಷ್ಟು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲ ಒಂದು ರಂಗಗಳಲ್ಲೂ ಕೂಡ ಈ ಬ್ಯೂಟಿಷಿಯನ್ ಅಂತಕ್ಕಂಥ ಸಾಕಷ್ಟು ಡಿಮ್ಯಾಂಡ್ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ನಾವು ತರಬೇತಿಯನ್ನು ಕೊಡೋ ಸಂದರ್ಭದಲ್ಲಿ ಬ್ಯೂಟಿಷಿಯನ್ ಅಂತಕ್ಕಂಥ ತರಬೇತಿಯನ್ನು ನಾವು ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳ್ದಂಗೆ ಸುಮಾರು 25 ಜನ ಬಹಳ ಆಸಕ್ತಿಯಿಂದ ತರಬೇತಿಯನ್ನು ಪಡ್ಕೊತಾ ಇದ್ದಾರೆ. ಈಗಾಗಲೇ ಹೆಚ್ಚು ಕಡಿಮೆ ಮೋರ್ ದೆನ್ 50% ಆಫ್ ದ ಟ್ರೈನಿಂಗ್, ಹೆಚ್ಚು ಕಡಿಮೆ 50% ಹೆಚ್ಚು ತರಬೇತಿ ಆಗಿದೆ. ಇನ್ನೂ ಸಾಕಷ್ಟು ಕಲ್ಕೊಳ್ತಕ್ಕಂಥ ವಿಚಾರಗಳಿದೆ. ಸೊ ಇದೆಲ್ಲ ಕಲ್ತ ನಂತರ ನಮ್ಮ ಸರ್ಕಾರದ ವತಿಯಿಂದ ಆಸಕ್ತಿ ಇರ್ತಕ್ಕಂಥವ್ರಿಗೆ ಇವರಿಗೆ ಫರ್ದರ್ ಮುಂದೆ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಅವರು ತಮ್ಮದೇ ಆದ ಒಂದು ಸ್ವಂತ ಒಂದು ಪಾರ್ಲರ್ ಉದ್ಯಮವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವುಗಳ ಸಂಯುಕ್ತಾಶ್ರಯದಲ್ಲಿರ್ತಕ್ಕಂಥ ಹಲವಾರು ಸ್ವಂತ ಉದ್ಯೋಗದ ಯೋಜನೆಗಳ ಮೂಲಕ ಅವರಿಗೆ ಆರ್ಥಿಕ ಒಂದು ಸಹಾಯ ಸೌಲಭ್ಯಗಳನ್ನು ಮಾಡಿ ಅವರು ತಮ್ಮ ಆರ್ಥಿಕ ಒಂದು ವ್ಯವಸ್ಥೆಯನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಬೇಕು ಅದನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸಿಡಾಕ್ ವತಿಯಿಂದ, ಸೊ ಒಂದು ಸಿಡಾಕ್ ಸೆಂಟರ್ ಫಾರ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಘನ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆಯ ಅಡಿಯಲ್ಲಿ ಬರತಕ್ಕಂಥ ಒಂದು ಸಂಸ್ಥೆ. ನಮಸ್ಕಾರ. ಇವತ್ತು ವಿ ಆರ್ ಡೂಯಿಂಗ್ ಅ ಫ್ಯಾಷನ್ ಶೋ ಆ್ಯಂಡ್ ಮೇಕಪ್ ಶೋ ವಿತ್ ಆರ್ ಸ್ಟೂಡೆಂಟ್ಸ್. ಸೊ ಅರೌಂಡ್ 25 ಜನ ಇದ್ದಾರೆ. ಸೊ ಇದು ಕಾರ್ಯಕ್ರಮ ಸ್ಕಿಲ್ ಇಂಡಿಯಾ ಇಂದ ಇರೋದು. ಮಧು ಅವರು ಅಪ್ರೋಚ್ ಮಾಡಿದ್ದು ನಮಗೆ. ಸೊ ಐ ಥಿಂಕ್ ನಮ್ಮ ನಾಬಾ ಅಕಾಡೆಮಿ ಆ್ಯಂಡ್ ಸ್ಕಿಲ್ ಇಂಡಿಯಾ ಜೊತೆಲಿ ವರ್ಕ್ ಮಾಡ್ತಿರೋದ್ರಿಂದ ಇಟ್ ಈಸ್ ಅ ವಿನ್ ಸಿಚುವೇಶನ್ ಫಾರ್ ಎವ್ರಿಬಡಿ. ಐ ಥಿಂಕ್ ಇಷ್ಟು ಜನ ಆರ್ ಹ್ಯಾಪಿ ಅಬೌಟ್ ದಿ ಅಸೋಸಿಯೇಷನ್ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಟೀಚಿಂಗ್. ಐ ಥಿಂಕ್ ಎವ್ರಿಬಡಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಅವ್ರು ಎಲ್ಲರೂ ಸಕ್ಸಸ್ಫುಲ್ ಆಗಲಿ ಮತ್ತು ಎಲ್ಲರೂ ಸಲೂನ್ ಓಪನ್ ಮಾಡಲಿ ಅನ್ನೋದು ನನ್ನ ಒಂದು ವಿಶಸ್. ನೆಕ್ಸ್ಟ್ ಅಡ್ಮಿಷನ್ಸ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಕಡೆಯಿಂದ ಇದು ಫ್ರೀ ಇತ್ತು ಫಾರ್ ಪೀಪಲ್. ಇಫ್ ದೇ ವಾಂಟ್ ಟು ಎನ್ರೋಲ್ ಅಂದರೆ ಅಕಾಡೆಮಿಗೆ ಎನ್ರೋಲ್ ಮಾಡಬೇಕು ಅಂದರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಟ್ ಎನಿ ಟೈಮ್ ಆ್ಯಂಡ್ ವಿ ಕ್ಯಾನ್ ಪ್ರೊವೈಡ್ ದೆಮ್. ಈಗ ಸದ್ಯಕ್ಕೆ ಇದು ಫಸ್ಟ್ ಬ್ಯಾಚ್, ನನ್ನ ಫಸ್ಟ್ ಬ್ಯಾಚ್ ವಿತ್ ಗವರ್ಮೆಂಟ್. ಸೊ ಇನ್ನೂ ಅವ್ರು ಕೊಟ್ಟರೆ ನನಗೇನಿಲ್ಲ, ಐ ವಿಲ್ ಪ್ರಾಬಬ್ಲಿ ಬಿ ಏಬಲ್ ಟು ರನ್ ಇಟ್ ಸ್ಮೂತ್ಲಿ. ಇನ್ನೂ ಬೇರೆ ಟೈಮಲ್ಲಿ ಅಂದರೆ ಆ ಕೋರ್ಸ್ ಡ್ಯೂರೇಷನಲ್ಲೇ ಇಲ್ಲ, ನಾನು ಬೇರೆ ಕಡೆನೂ ಮಾಡ್ತೀನಿ, ಬೇರೆ ಥರ ಕೋರ್ಸಸ್ಸು ಮಾಡ್ತೀನಿ ಅಂದಾಗ ವೆಲ್ಕಮ್ ಟು ನಾಬಾ. ನನ್ನ ಹೆಸರು ಭಾನುಪ್ರಿಯಾ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕಡೆಯಿಂದ ನನಗಿದ್ದು ಗೌರ್ಮೆಂಟ್ ಇಂದ ಒಂದು ಈ ತರ ಆಪರ್ಚುನಿಟಿ ಸಿಕ್ತು. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ ಬಂದು, ನನಗೆ ಸಿಡಾಕ್ ಡಿಪಾರ್ಟ್ಮೆಂಟ್ ಇಂದ ನನಗೆ ನಭಾ ಇನ್ಸ್ಟಿಟ್ಯೂಟ್ ಇಂದ ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋದು ಮಧು ಸರ್ಗೆ ಅಂಡ್ ಸೋನಿಯಾ ಮ್ಯಾಮ್ ನಭಾ ಇನ್ಸ್ಟಿಟ್ಯೂಟ್ಗೆ ಅಂಡ್ ನಮ್ಮ ಮೆಂಟರ್ ಆಗಿರೋಂತ ಜ್ಯೋತಿ ಮ್ಯಾಮಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತೀನಿ.
ಸೊ ಇಲ್ಲಿಗೆ ನಾನು ಬಂದ್ಮೇಲಿಂದ ನನಗಂತೂ ತುಂಬಾನೇ ಖುಷಿಯಾಗಿದೆ. ಯಾಕಂದ್ರೆ ಒಂದು ಸಣ್ಣದ ತಪ್ಪಿಂದ ಹಿಡಿದು ದೊಡ್ಡ ತಪ್ಪವರೆಗೂ ಮ್ಯಾಮು ಒಂದ್ ಕೋಪ ಆಗ್ಲಿ ಬೇಜಾರ್ ಮಾಡ್ಕೊಳ್ದೆ ಎಲ್ಲಾನು ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ತುಂಬಾನೇ ಏನೇನ್ ಕಲಿಬೇಕಿತ್ತು ಕರೆಕ್ಷನ್ಸ್ ತುಂಬಾ ಅದನ್ನ ನೀಟಾಗಿ ಮಾಡ್ಕೊಂಡಿದೀನಿ. ಸೊ ನನಗೆ ತುಂಬಾ ಖುಷಿ ಆಯ್ತು ಈ ಇನ್ಸ್ಟಿಟ್ಯೂಟ್ ಬಂದು. ಸೊ ಇದರಿಂದ ನಾನು ಇನ್ನೂ ಕಲ್ತ್ಕೊಳ್ಳೋದು ತುಂಬಾನೇ ಇದೆ. ಇದ್ರ ಬಗ್ಗೆ ತಿಳ್ಕೊಂಡಿದೀನಿ ಎಷ್ಟು ಅಂತ, ಅದ್ರ ಬಗ್ಗೆ ಇನ್ನೂ ತುಂಬಾ ತಿಳ್ಕೊಳ್ಳೋದಂತದ್ದು ಇದೆ ನನಗೆ. ಸೊ ಇದು ಮುಂದೆ ಫ್ಯೂಚರ್ಸ್ ನನಗೆ ಗೌರ್ಮೆಂಟ್ ಇಂದನೂ ನನಗೆ ಸಿಗುತ್ತೆ ಅನ್ನೋದೊಂದು ಹೋಪ್ ಅಂತೂ ಕೊಟ್ಟಿದ್ದಾರೆ. ಖಂಡಿತ ನಾನು ಅದನ್ನ ಮುಂದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡು ನಾನು ಬೆಳಿಬೇಕು ಅಂತ ನಾನು ತುಂಬಾ ಅನ್ಕೊಂಡಿದೀನಿ. ಸೊ ಇದರಿಂದ ನಂಗೆ ತುಂಬಾ ಖುಷಿ ಆಗುತ್ತೆ. ಗೌರ್ಮೆಂಟ್ ಇಂದ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ನಮ್ ಫ್ರೆಂಡ್ ಕಳ್ಸಿದ್ರು. ಹಾಗಾಗಿ ಹೋಗು ನಿಂಗೆ ಇಂಟ್ರೆಸ್ಟ್ ಇದೆಯಲ್ಲ ಕಲಿ ಅಂತ. ಹಾಗಾಗಿ ಮೇಡಮ್ ಹತ್ರ ಬಂದ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದ್ ಜಾಯಿನ್ ಆದೆ. ಬಟ್ ಹಂಗೆ ವಿಡಿಯೋ ನೋಡಿ ನಾನು ಕಲಿತಿದ್ದೆ. ಇಲ್ಲಿ ಬಂದ್ಮೇಲೆ ಕ್ರೀಮ್ಸ್ ಯಾವ್ದು ಎಲ್ಲ ಟೂಲ್ಸ್ ಅದ್ರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡಿದೀನಿ. ಹಾಗಾಗಿ ಇನ್ನೂ ಇಂಟ್ರೆಸ್ಟ್ ಇದೆ, ಇನ್ನೂ ಕಲಿಬೇಕು, ಪಾರ್ಲರ್ ಓಪನ್ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮಧು ಸರ್ಗೆ, ನಮಗೆ ಕ್ಲಾಸ್ ಮಾಡ್ತಿರೋ ಸೋನಿಯಾ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನಗೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಬಟ್ ಕಲಿಯೋಕ್ಕೆ ಅವಕಾಶ ಇರಲಿಲ್ಲ. ಗೌರ್ಮೆಂಟ್ ಇಂದ ಈ ಅವಕಾಶ ಬಂತು. ಮತ್ತೆ ಸೋನಿಯಾ ಮ್ಯಾಮ್ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ. ಅವರಿಂದ ಎಲ್ಲ ತರ ಕಲ್ತಿದ್ವಿ. ಮತ್ತೆ ಸೋನಿಯಾ ಮ್ಯಾಮ್ ಮೆಂಟರ್ಸ್ ಇದಾರಲ್ಲ, ಅವರು ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಎಂಡಿಂಗ್ ಅಲ್ಲ, ಇವಾಗ ಸ್ಟಾರ್ಟಿಂಗು. ಕಲ್ತಿದ್ದು ಇಲ್ಲಿಗೆ ಮುಗಿಯಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಹೆಚ್ಚಾಗಿ ಕಲ್ತು ನಾನು ಸಲೂನ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.